ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆಯೇ ಈಗ ಬನ್ನಿ ಇವತ್ತಿನ ವಿಡಿಯೋ ಏನಿರ್ಬೋದು ಸ್ಪೆಷಲ್ ಅಂತ ಹೇಳ್ತಾ ನೋಡೋಣ. ಈಗ ಬೆಳಗಿನ ಜಾವ ನೋಡಿ ಎಷ್ಟೊಂದು ಸಿಕ್ಕಾಪಟ್ಟೆ ಮಂಜು, ತುಂಬಾ ಮಂಜು ಬೀಳ್ತಾ ಇತ್ತು. ಹಾಗೆಯೇ ಬೆಳಗ್ಗೆ ಬಂದಾಗ ಹಾಗೆ ಆ ಮಂಜನ್ನ ನೋಡಿ ವಿಡಿಯೋ ಮಾಡಿದೆ. ಎಷ್ಟು ಮಳೆ ಥರ ಉದುತ್ತಾ ಇತ್ತು ಅಂದರೆ ಮಂಜು, ಅಷ್ಟು ಸಿಕ್ಕಾಪಟ್ಟೆ ಮಂಜು ನೋಡ್ತಾ ಇರ್ಬೋದು. ಸುತ್ತ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾರು ಕಾಣಿಸ್ತಾನೆ ಇಲ್ಲ, ಲೈಟ್ ಕೂಡ ನೀಟಾಗಿ ಕಾಣ್ತಾ ಇಲ್ಲ, ಅಷ್ಟು ಮಂಜು ಬೀಳ್ತಾ ಇತ್ತು. ಹಾಗೆಯೇ ಈ ವಿಡಿಯೋನ ನಾನು ಮಾಡಿಕೊಂಡೆ. ಈಗ ಬಂದು ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೇನೋ ಸ್ವಲ್ಪ ಅದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈಗ ಹಸ್ಬೆಂಡು ಕುರಿ ತೊಳಿತಿದ್ರೆ, ನಮ್ಮ ಹಳ್ಳಿಯಲ್ಲಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮ್, ನಮ್ಮ ಊರಲ್ಲಿ ಹಬ್ಬ ಮಾಡಲಿಲ್ಲ, ಸಂಕ್ರಾಂತಿ ಹಬ್ಬ ಊರಲ್ಲಿ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ನಮ್ಮೂರಿನಲ್ಲಿ ಹಬ್ಬ ಮಾಡ್ತಾ ಇರೋವಂಥದ್ದು, ನಾಳೆ ಹಬ್ಬ ಮಾಡ್ತಾರೆ. ಹಾಗಾಗಿ ಇವತ್ತಿನ ಕುರಿ ಎಲ್ಲ ತೊಳಿತಾ ಇದ್ದಾರೆ ಹಸ್ಬೆಂಡು. ಕುರಿ ಎಲ್ಲ ಮಾರಿದ್ದೀವಿ, ಮಾರಿಬಿಟ್ಟು ಇನ್ನೊಂದು 5 ಕುರಿ ಇದೆ. ಆ ಕಾರಣಕ್ಕೆ ಇವತ್ತು ಕೆರೆಗೆಲ್ಲ ಏನೂ ಹೋಗಲಿಲ್ಲ ಕುರಿ ತೊಳೆಯೋಕ್ಕೆ, ಹಾಗೆ ಮನೆ ಹತ್ರನೇ ತೊಳಿತಾ ಇದ್ದೀವಿ. ನಾಳೆಲ್ಲ ತೊಳೆಯೋಕ್ಕೆ ಆಗೋದಿಲ್ಲ, ತುಂಬ ಬ್ಯುಸಿ ಇರ್ತೀವಿ. ಆ ಕಾರಣಕ್ಕೆ ಇವತ್ತು ತೊಳಿತಾ ಇದೆ. ಆಮೇಲೆ ನಾವು ಹೋಗಿದ್ದು ಊರಿಗೆ, ಊರಿಗೆ ಹೋಗಿದ್ವಿ. ಹಬ್ಬಗೆ ಹುಷಾರಿದ್ದಿಲ್ಲ, ಹಾಗಾಗಿ ನೋಡ್ಕೊಬರೋಣ ಅಂತ ಹೋದಾಗ ಹಾಗೆ ಅಕ್ಕ ಮನೆಗೆ ಹೋದ್ವಿ. ಅಕ್ಕ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ಲು. ಆಗ ಹಸ್ಬೆಂಡು ಮಗ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳು ಮಾಡಿರೋ ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗದು ತುಂಬ ಇಷ್ಟ ಅವಳು ಮಾಡಿರೋಂಥ ಅಡುಗೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಇಷ್ಟಪಡ್ತೀನಿ. ಅವಳು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗೇನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಇದ್ವಿ. ಮಾತಾಡಿದ್ದೆಲ್ಲ ಆದಮೇಲೆ ನಾನು ಬಂದಿದ್ದು ಅಪ್ಪ ಮನೆಗೆ. ಬಂದು ಏನು ವ್ಲಾಗ್ ಏನೋ ಮಾಡಲಿಲ್ಲ ಅಪ್ಪ ಮನೆಯಲ್ಲಿ. ಹಾಗೆ ಬರಬೇಕಾದ್ರೆ ತಂಗಿ ಹೇಳಿದ್ಲು ಈ ಥರ ಪಲಾವ್ ಮಾಡಿರ್ತೀನಿ ಅಂದ್ಬಿಟ್ಟು. ಹಾಗೆ ನಾನು ಅಪ್ಪ ಮನೆಗೆ ಹೋದ್ಮೇಲೆ ಪಲಾವ್ ತಿಂತಾಯಿದ್ದೀನಿ. ಯಾಕಂದರೆ ಏನೂ ವ್ಲಾಗ್ ಮಾಡಲಿಲ್ಲ ನಾನು, ತಂಗಿ ಎಲ್ಲ ಇದ್ದರು, ಬಟ್ ಏನು ಮಾಡಲಿಲ್ಲ. ಹಾಗೆ ಹೋದ್ವಿ, ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ದು. ನಾನು ಮತ್ತೆ ಬಂದುಬಿಟ್ವಿ. ತುಂಬಾ ಲೇಟ್ ಆಯ್ತು. ನಾವು ಹೋಗಿದ್ದೆ ಮಧ್ಯಾಹ್ನ ಹೋಗಿದ್ದು. ತಿರ್ಗಿ ಈವ್ನಿಂಗ್ 5 o'clock ಹೋಗಿ ರಿಟರ್ನ್ ಬಂದುಬಿಟ್ಟು, ಯಾಕಂದರೆ ಕುರಿಗೆ ಮೇವೆಲ್ಲ ನೋಡಬೇಕಾಯ್ತಲ್ವ. ನಾನು ವಾಪಸ್ ಬಂದು ಮತ್ತೆ ಊರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನೀಗ ತೋಟಕ್ಕೆ ಬಂದಿದ್ದೀನಿ. ಮೇವು ಕೊಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿ ಬಂದೆ. ಅಪ್ಪಗೆ ಹುಷಾರಿದ್ದಿಲ್ಲ, ಹಾಗಾಗಿ ಅಪ್ಪ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋಗಿ ಆರಾಮಾಗಿದ್ದಾರೆ, ಹಾಗಾಗಿ ಹೋಗಿ ಊರಿಂದ ಬಂದಮೇಲೆ ಈಗ ಮೇವು ಕೊಯ್ಕೊಂಡು ಹೋಗೋಣ ಅಂತೇಳಿ ಬಂದಿರೋಂಥದ್ದು. ಈಗ ಮೇವೆಲ್ಲ ಕೊಯ್ದಿದ್ದೀನಿ. ನೋಡ್ತಾ ಬಂದು ನಮ್ಮ ತೋಟದಲ್ಲಿರುವಂಥ ಕಂಬಳಿ ಸೊಪ್ಪು ಮತ್ತು ಪಾರಮುಗೆ ಎಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ಏನು ಇಟ್ಕೊಂಡು ಹೋಗ್ತೀನಿ. ಹಾಗೆಯೇ ಅವರೆಕಾಯಿ, ಸ್ವಲ್ಪ ತರಲು ಎಲ್ಲ ಕಿತ್ತಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಮ್ಮ ಯಜಮಾನ್ರು ಮದ್ದು ಹೊಡಿತಾ ಇದ್ದಾರೆ. ಚಿಕ್ಕಡಿ ಗಿಡಕ್ಕೆ ಮದ್ದೆಲ್ಲ ಹೊಡೆದು ಬಂದರು. ಈಗ ಅವರೇ ಗಿಡಕ್ಕೆ ಹೊಡೆಯೋಕ್ಕೆ ಅಂತೇಳಿ ಬಂದಿದ್ದಾರೆ. ನೋಡಿ, ಯಜಮಾನ್ರು ಈ ಥರ ಅವರೇ ಗಿಡಕ್ಕೆ ಮದ್ದು ಹೊಡಿತಾ ಇದ್ದಾರೆ. ಯಾವಾಗೋ ಹೊಡಿ ಅಂತ ಹೇಳಿದ್ರೆ ಯಾವಾಗ ಹೊಡಿತಾರೆ ನೋಡಿರಿ ಫ್ರೆಂಡ್ಸ್. ನಮ್ಮ ಈಗ ಹಸ್ಬೆಂಡು ಮದ್ದು ಹೊಡಿತಾ ಇದ್ರು, ಅದಕ್ಕೆ ಹೇಳ್ತಾ ಇದ್ದೆ ಯಾವಾಗೋ ಹೊಡಿ ಅಂದರೆ ಯಾವಾಗೋ ಹೊಡಿತೀಯ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದಕ್ಕೆ ಹುಳ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಮೇಲೆ ಬಂದು ಹೊಡಿತಾ ಇದ್ದಾರೆ. ಯಾಕಂದರೆ ಕಾಯಿ ಎಲ್ಲ ಬಿಡಿಸ್ಬೇಕಾದ್ರೆ ಹುಳ ಇರುತ್ತೆ, ಅದಕ್ಕೆ ಬೇಜಾರು ನಮಗೆ ಅವರೆಕಾಯಿ ಎಲ್ಲ ಬಿಡಿಸೋದಕ್ಕೆ. ಅದಕ್ಕೆ ಬೈದು ಈಗ ಅವರು ಬಂದಿದ್ದಾರೆ ಮದ್ದು ಹೊಡಿಯೋದಕ್ಕೆ. ಹಾಗೆ ನಾನು ಇಲ್ಲಿ ಅವರೆಕಾಯಿ ಮತ್ತು ತರಲು ಎರಡನ್ನೂ ಕಿತ್ತಿಟ್ಕೊಂಡಿದ್ದೀನಿ. ಹಾಗೆ ಮೇವನ್ನು ಕೊಯ್ದಿದ್ದೆ. ಯಾಕಂದರೆ ಹಸ್ಬೆಂಡು 2 ತೋಟಕ್ಕೆ ಮದ್ದು ಹೊಡಿಬೇಕಾಗಿತ್ತು, ಅವ್ರಿಗೆ ಕೆಲಸ ಇತ್ತು. ಹಾಗಾಗಿ ನಾನು ಬಂದು ಈಗ ಮೇವೆಲ್ಲ ಕೊಯ್ದು ಈಗ ಅವರೆಕಾಯಿ ಮತ್ತು ಎಲ್ಲ ತರಲೆಲ್ಲ ಬೆಳೆಸಿಟ್ಕೊಂಡಿದ್ದೀನಿ. ನಾಳೆಗೆ ಬೇಕು ಅಂತೇಳಿ ಅವರೆಕಾಯಿ ಇದನ್ನು ಬೇಳೆ ಸಾರು ಮಾಡಬೇಕಲ್ವಾ, ಅದಕ್ಕೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನೀಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಮೇವೆಲ್ಲ ಕಟ್ ಮಾಡಿ ಇಡ್ತೀನಿ. ಯಾಕಂದರೆ ಹಸ್ಬೆಂಡ್ ಮದ್ದು ಹೊಡೆದು ಟಯರ್ಡ್ ಆಗಿರ್ತಾರೆ. ಯಾಕಂದರೆ 2 ತೋಟಕ್ಕೆ ಮದ್ದು ಹೊಡಿಬೇಕಲ್ವ, ಹಾಗಾಗಿ ಅವ್ರು ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಹಾಗಾಗಿ ನಾನೇ ಮದ್ದು ಅವ್ರು ಮದ್ದೆಲ್ಲ ಹೊಡೆದ್ಬಿಟ್ಟು ಬರ್ತಾರೆ. ನಾನು ಅಷ್ಟರೊಳಗಡೆ ಮೇವೆಲ್ಲ ಕಟ್ ಮಾಡ್ತೀನಿ. ಕಟ್ ಮಾಡಾದ್ಮೇಲೆ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಅಕ್ಕಿ ಹಿಟ್ಟು ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ತಂಬಿಟ್ಟು ಮಾಡೋಣ ಅಂತೇಳಿ ಮಾಡಿಟ್ಟಿರೋವಂಥದ್ದು. ಇಲ್ಲಿ ಬಂದು ಹೂ ಕಟ್ಟೋಕ್ಕೆ ಅಂತೇಳೆಲ್ಲ ನಾಳೆ ಹಬ್ಬಕ್ಕೆ ಇವತ್ತೆಲ್ಲ ಹೂ ಕಟ್ಟೋಕ್ಕೆ ಅಂತೇಳಿ ರೆಡಿ ಮಾಡಿದೆ. ಇಲ್ಲಿ ಬಂದು ಇದನ್ನ ಬೇಳೆ ಸಾರು ಮಾಡೋಕ್ಕೆ ಅಂತೇಳಿ ಅವರೆಕಾಳೆಲ್ಲ ಬಿಡಿಸಿಟ್ಟಿದ್ರು. ಇದನ್ನೆಲ್ಲ ಹಾದು ಇನ್ನು ನೆನೆ ಹಾಕಬೇಕು. ಇಲ್ಲಿ ಬೆಲ್ಲ ಮತ್ತು ಒಣ ಕೊಬ್ಬರಿ ಎಲ್ಲನೂ ತುರ್ಚಿ ಎಲ್ಲ ಇಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಈಗ ತಂಬಿಟ್ಟು ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಸೇರು ತಗೊಂಡಿದ್ದೀನಿ. ಸೇರಲ್ಲಿ ಬಂದು 1 ಸೇರು ಅಕ್ಕಿನ ನೆನೆಸಿಟ್ಟಿದ್ವಿ. 1 ಸೇರು ಅಕ್ಕಿಗೆ 3/4 ಸೇರು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು. 3/4 ಸೇರು ಬೆಲ್ಲ, ಯಾಕಂದರೆ ಸಮ ಹಾಕೋಂಗಿಲ್ಲ ಇದು, ಯಾಕಂದರೆ ತೆಳುವಾಗ್ಬಿಡುತ್ತೆ. ಹಾಗಾಗಿ ಕಮ್ಮಿನೇ ಹಾಕ್ಕೊಬೇಕು, ಯಾವುದೇ ಕಾರಣಕ್ಕೂ ಜಾಸ್ತಿ ಆಗ್ಬೋದು, ಕಮ್ಮಿ ಹಾಕ್ಕೊಬೇಕು. ಬೆಲ್ಲ ಹಾಕಿ ಕರಗಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಲ್ಲ ಎಲ್ಲ ಕರಗಿ ನೀರು ಥರ ಹಾಕಬೇಕು. ಯಾಕಂದರೆ ಆದಮೇಲೆ ಫಿಲ್ಟ್ರ್ ಮಾಡ್ಕೊಬೇಕು, ಇಲ್ಲಾಂದರೆ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಆ ಕಾರಣಕ್ಕೆ. ಈಗ ಬರೋವಂಥ ಬೆಲ್ಲ ಮೊದಲಿನ ಥರ ಪ್ಯೂರ್ ಆಗಿರೋದಿಲ್ಲ, ತುಂಬಾ ಗಲೀಜಿರುತ್ತೆ. ಹಾಗಾಗಿ ನಾನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಕರಗಾದ್ಮೇಲೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇರೋವಂಥದ್ದು.
ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಬೆಲ್ಲ ಯಾವ ಥರ ಎಲ್ಲ ಕರಗಿ ಮತ್ತು ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ತುಂಬಾ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ. ಸ್ವಲ್ಪ ಜಾಸ್ತಿ ಗಟ್ಟಿ ಎಲ್ಲ ಮಾಡ್ಕೊಬಾರ್ದು. ಇಷ್ಟು ಮಟ್ಟಿಗೆ ಇರೋ ಥರ. ಈಗ ಚೆನ್ನಾಗೆಲ್ಲ ಇದಾದ್ಮೇಲೆ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಪೌಡರು, ಒಣಕಾಯಿ ತುರಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಪಪ್ಪನ್ನ ತೆರೆಯಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ರವೆಯನ್ನು ಹುರಿದಿಟ್ಕೊಂಡಿದ್ದೆ. ಆ ರವೆನೂ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ತಂಬಿಟ್ಟು ಅದಕ್ಕೆ ಬರುತ್ತೆ. ಬಂದಾದ್ಮೇಲೆ ಈಗ ತಂಬಿಟ್ಟು ಮಾಡಿಡುವಂಥದ್ದು. ಬನ್ನಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತೇಳ್ಬಿಟ್ಟು. ನೋಡಿ ಕರಗಿರೋಂಥ ಬೆಲ್ಲಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಕಡಲೆಬೀಜ, ಕಡಲೆಪಪ್ಪು ಎಲ್ಲನೂ ಹಾಕ್ಬೋದು. ನಾನು ಕಡಲೆಬೀಜ ಹಾಕಲಿಲ್ಲ. ಕಡಲೆಪಪ್ಪು, ಕಾಯಿ ತುರಿ ಮತ್ತು ಏಲಕ್ಕಿ ಮತ್ತು ರವೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಹದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಹದಕ್ಕೆ ಬಂದಿದೆ ನಾನು ಇಟ್ಟಿರೋವಂಥದ್ದು ತಂಬಿಟ್ಟಿಗೆ ಎತ್ತಿರೋಂಥ ಪಾಕ ನೋಡಿ ಈ ಥರ ಬಂದಿದೆ. ಇದು ಆರೋಷ್ಟೊಳಗಡೆ ಗಟ್ಟಿಯಾಗುತ್ತೆ. ಯಾಕಂದರೆ ರವೆ ಎಲ್ಲ ಹಾಕಿದ್ದೇವಲ್ಲ ತುಂಬಾ ಬಿಗಿದು ಟೈಟ್ ಎಲ್ಲ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಹದಕ್ಕೆ ಇದೆ. ನಾನು ಇದನ್ನು ಪ್ಲೇಟ್ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಯಾಕಂದರೆ ಅದೆಲ್ಲ ಸೆಟ್ ಆಗಲಿ ಚೆನ್ನಾಗಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಆಮೇಲೆ ಹಾಕುವಂಥದ್ದು. ಈಗ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಪ್ಲೇಟ್ ಮುಚ್ಚಿಟ್ಟಾದಮೇಲೆ ತೋರಿಸ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ತಂಬಿಟ್ಟು ಮಾಡೋಕ್ಕೆ ಅಂಥೇಳಿ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಉಂಡೆ ಮಾಡೋವಂಥದ್ದು. ಆಮೇಲೆ ನಾವು ಬಂದಿದ್ದು ನೈಟ್ ರಂಗೋಲಿ ಹಾಕೋಕ್ಕೆ ಅಂತೇಳ್ಬಿಟ್ಟು ನೈಟ್ ರಂಗೋಲಿ ಹಾಕಾದ್ಮೇಲೆ ತೋರಿಸ್ತಾ ಇದ್ದೀವಿ. ನೈಟ್ 11 ಆಗಿತ್ತು. 11:30 ಆಗೋಯ್ತು ರಂಗೋಲಿ ಹಾಕಿ ಎಲ್ಲ ಮಲಗೋಕ್ಕೆ. ನಾವು ಹಾಕಿರೋಂಥ ರಂಗೋಲಿ ನೋಡಿ ಈ ಥರ ಇದೆ. ಯಾವ ಥರ ಹಾಕಿದ್ದೀವಿ ಏನು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಅಷ್ಟೊಂದು ಫಿನಿಶಿಂಗ್ ಬಂದಿಲ್ಲ, ಸ್ವಲ್ಪನೇ ಇದಾಯಿತು. ಬಟ್ ಹಾಕಿದ್ವಿ ನೋಡಿ. ನೈಟ್ ಸಾರಿಸಿ ಮನೆ ಮುಂದುಗಡೆ ಸಾರಿಸಿ ಈ ಥರ ರಂಗೋಲಿಯನ್ನು ಹಾಕ್ಕೊಂಡಿದ್ವಿ. ಪಕ್ಕದಲ್ಲಿ ಅವರು ಕೂಡ ಪಕ್ಕದ ಮನೆಯವರು ಎಲ್ಲನೂ ಸಾರಿಸಿ ಹಾಕಿಟ್ಟಿದ್ದೀವಿ ನೋಡಿ. ನಮ್ಮ ಮನೇಲಿ ನಾವು ಹಾಕಿರೋಂಥ ರಂಗೋಲಿ ಇದು. ಇದಾದಮೇಲೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ತಂಬಿಟ್ಟನ್ನು ಎಲ್ಲ ತಟ್ಟಿ ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದು ಬತ್ತಿ ಹಾಕಿ ದೀಪವನ್ನು ಅಂಟಿಸುವಂಥದ್ದು. ತುಪ್ಪ ಹಾಕಿ ಬತ್ತಿ ಹಾಕಿ ದೀಪವನ್ನು ಅಂಟಿಸೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಾಳೆ.